ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವಾರದ ಮೊದಲನೇ ದಿನ ಆದರೂ ಸೋಮವಾರ ಬಹಳ ಅರ್ಥಪೂರ್ಣವಾದಂಥ ವಾರ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ನೀವೇನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪದಂತೆ ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಾಡುವಂತಹ ತಂತ್ರಸಾರ ಅಥವಾ ಅನುಷ್ಠಾನಗಳು, ಪೂಜಾ ಪದ್ಧತಿಗಳು ಅಥವಾ ವನಸಿರಿಗಳ ಸಹಾಯದಿಂದಲೂ ಸಾಕಷ್ಟು ಲಾಭವನ್ನು ಕಾಣಬಹುದು ಸಿಂಹರಾಶಿಯವರು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆಯೊಂದಿಗೆ ನೀವು ಮಾಡುವಂತಹ ಕಾಯಕಗಳನ್ನು ಸಾಕಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತೀರಿ. ಹೊಸದಾಗಿ ಮಾಡಬೇಕಾಗಿರ್ತಕ್ಕಂತಹ ಏನು ನಿಮ್ಮ ಆಲೋಚನೆಗಳಿದೆಯೋ, ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಅದನ್ನು ಸಹಿತ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಅನುಕೂಲತೆಗಳನ್ನು, ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ಇವತ್ತು ಸಿಂಹರಾಶಿಯವರಿಗೆ ಲಾಭ ತರತಕ್ಕಂತಹ ದಿನವೂ ಸರಿಯೇ. ಮಧ್ಯಾಹ್ನ 2 ಗಂಟೆಯಿಂದ 4 ತನಕ 2ರಿಂದ 4 ಮಧ್ಯದಲ್ಲಿ ನಡೆಯುವಂತಹ ಲಾಭಗಳೇ ಸಾಕಷ್ಟು ಇದೆ. ಇದಕ್ಕಾಗಿ ಇವತ್ತಿನ ದಿವಸ ಮನೆದೇವರ ಬಳಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಸಾಧ್ಯವಾದರೆ ಶ್ವೇತವರ್ಣದ ಗೋವಿಗೆ, ಬಿಳಿ ಬಣ್ಣದ ಹಸುವಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟರೆ ಇವತ್ತು ಮತ್ತಷ್ಟು ವಿಶೇಷವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನಿಮ್ಮ ಅದೃಷ್ಟದ ದಿನ ಸಾಕಷ್ಟು ವಿಶೇಷವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣ್ತಿದ್ದೀರಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಹಾಗೆ ಯೋಗಫಲ ಅಂತಕ್ಕಂಥದ್ದು ಭಗವಂತ ಕೊಟ್ಟಾಗ ಎಲ್ಲವೂ ಸುಭಿಕ್ಷವೇ. ಭಗವಂತ ಕೊಡೋದು ಕೊನೆ ತನಕ, ಮಾನವ ಕೊಡೋದು ಮನೆ ತನಕ ಅಂತ ಹಿರಿಯರು ಹೇಳಿದ್ದಾರೆ. ಅದೇ ಪ್ರಕಾರ ಇಷ್ಟು ದಿವಸ ನೀವು ಪಟ್ಟ ಶ್ರಮ, ಕಷ್ಟಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನ್ಯಾರಾಶಿಯವರಿಗೆ ಸಾಕಷ್ಟು ಒಳಿತಿದೆ. ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ 6 ಗಂಟೆವರೆಗೂ 12ರಿಂದ 6 ಮಧ್ಯದಲ್ಲಿ ನಡೆಯುವಂತಹ ಸಾಕಷ್ಟು ವಿಶೇಷತೆಗಳು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ವಸ್ತ್ರಗಳಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ಅಥವಾ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಇಂಥೆಲ್ಲ ವಿಶೇಷತೆಗಳಲ್ಲೂ ಇವತ್ತು ಕನ್ಯಾರಾಶಿಯವರಿಗೆ ಸಾಕಷ್ಟು ಲಾಭ ಇದೆ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಶ್ರೀರಾಮಚಂದ್ರನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಅಥವಾ ಮಹಾವಿಷ್ಣು ಆಲಯಕ್ಕೆ ಹೋಗಿ ಅಲ್ಲಿ ಅರ್ಚನೆಯ ಸಂಕಲ್ಪವನ್ನು ಮಾಡಿಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ, ಆರ್ಥಿಕ ಪರಿಸ್ಥಿತಿ, ಮನಸ್ಸಿಗೆ ಶಾಂತಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ಬಂಧು ಬಳಗ ಇವರೆಲ್ಲರ ಮಧ್ಯದಲ್ಲೂ ಒಂದಿಷ್ಟು ಸುಖ ಸಂತೋಷದಿಂದ ನೆಮ್ಮದಿಯುತವಾದಂತಹ ಕಾಲವನ್ನು ಕಾಣ್ತೀರಿ ಕನ್ಯಾರಾಶಿಯವರು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಇದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿತನ ಇದೆ. ಜೊತೆಗೆ ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಲಾಭ, ಒಂದಿಷ್ಟು ನಷ್ಟ, ಅದು ಸಹಜವೇ. ಆದರೂ ತುಲಾರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಉತ್ತಮ. ಇವತ್ತು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳ ಕಡೆಯೂ ಗಮನ ಹರಿಸ್ತೀರಿ. ಯಾವುದನ್ನು ಪರಿಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ದುರ್ಗಾ ಗಣಪತಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದುರ್ಗಾ ಗಣಪತಿಯ ಆರಾಧನೆ ಬೇಕು. ದುಃಖಗಳಿಂದ ಮುಕ್ತರಾಗಿರಲಿಕ್ಕೋಸ್ಕರ ಸೋಮೇಶ್ವರನ ಪ್ರಾರ್ಥನೆ ಬೇಕು. ಸೋಮೇಶ್ವರನ ಆಲಯದಲ್ಲಿ ಭಸ್ಮದಿಂದ ಅರ್ಚನೆ ಮಾಡಿಸಿ ಆ ಭಸ್ಮ ಪ್ರಸಾದವನ್ನೇ ಹಣಗಚ್ಕೊಳ್ಳೋದ್ರಿಂದ ತುಲಾರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.